ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರಗೊಂಡಿದೆ. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಮಾತನಾಡಿದ್ರು. ಗುರ್ಲಾಪುರದಲ್ಲಿ ಪ್ರತಿಭಟನೆ ಮಾಡಿದ ರೈತರೇ ಇಲ್ಲೂ ಬಂದಿದ್ದಾರೆ. ಇದು ಯಾರದ್ದೋ ದುರುದ್ದೇಶದಿಂದ ಮಾಡಿರುವ ಕೃತ್ಯ ಅಂತ ಶಿವಾನಂದ ಪಾಟೀಲ್ ಅವರು ಹೇಳಿದ್ರು. ರೈತರ ಹೆಸರಿನಲ್ಲಿ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಕಿಡಿಗೇಡಿ ಕೃತ್ಯ, ಈ ಕೃತ್ಯ ಮಾಡಿದವರ ವಿರುದ್ಧ ಖಂಡಿತವಾಗ್ಲೂ ಕ್ರಮ ತೆಗೆದುಕೊಳ್ತೇವೆ. ಕಾರ್ಖಾನೆಯವರ ತಪ್ಪಿದ್ರೆ ಅವರ ಮೇಲೂ ಕೂಡ ಕ್ರಮ ಆಗುತ್ತೆ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳ್ತಾರೆ. ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಇದರ ನಡುವೆ 20ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳಿಗೆ, ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಇದು ಕಿಡಿಗೇಡಿಗಳ ಕೃತ್ಯ ಅಂತ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ. ಗುರ್ಲಾಪುರದಲ್ಲಿ ಪ್ರತಿಭಟನೆ ಮಾಡಿದ ರೈತರೇ ಇಲ್ಲೂ ಕೂಡ ಬಂದಿದ್ದಾರೆ. ಯಾರದ್ದೋ ದುರುದ್ದೇಶದಿಂದ ಆಗಿರುವಂತಹ ಕೃತ್ಯ ಇದು. ಪೊಲೀಸರು ತನಿಖೆ ಮಾಡ್ತಾರೆ. ಯಾರು ಈ ಕೃತ್ಯ ಮಾಡಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಏನು ಬಾಗಲಕೋಟೆ ಜಿಲ್ಲೆಯ ಸಮೀರವಾಡಿ ಫ್ಯಾಕ್ಟರಿ ಆವರಣದಲ್ಲಿರ್ತಕ್ಕಂಥ ಒಂದು ಕಬ್ಬು ತುಂಬಿದಂತ ಟ್ರ್ಯಾಕ್ಟರ್ಗಳಿಗೆ ಈಗಾಗಲೇ ಬೆಂಕಿಯನ್ನು ಹಚ್ಚಿರುವಂತದ್ದು. ಹೀಗಾಗಿ ಈ ಫ್ಯಾಕ್ಟರಿಗೆ ಕಬ್ಬನ್ನು ತಂದಿರತಕ್ಕಂಥ ರೈತರು ನಮ್ಮ ಜೊತೆಗೆ ಇರುವಂತದ್ದು. ಸರ್, ಏನಾಯ್ತು ಮುಖ್ಯವಾಗಿ? ಸರ್ ನೋಡ್ರಿ, ನಾವ ಇವತ್ತ ಮುಂಜಾನೆ ಎಲ್ಲ ರೈತರು, ಕಬ್ಬು ಬೆಳೆಗಾರದವರು ಎಲ್ಲರೂ ಕೂಡಿಸಿ ಈ ಕಾರ್ಖಾನೆ ನಾವು ಚಾಲೂ ಮಾಡಬೇಕು, ಏನ ಸರ್ಕಾರ ನಿಗದಿಪಡಿಸಿದಂತ ರೇಟನ್ನು ಕೊಡಬೇಕು ಅಂತ ಹೇಳಿ ರೈತರು ಬಂದ ಸ್ಟಾರ್ಟ್ ಮಾಡಿದ್ವಿ. ನಾವು ಇವತ್ತ ಮಾಡಿದ್ರ ಸಲುವಾಗಿ ಇವತ್ತು ಚಾಲೂ ಮಾಡಿ ಕ್ಯಾರಿಯರ್ ಪೂಜೆ ಮಾಡಿ ಚಾಲೂ ಮಾಡಿದಕ್ಕಾಗಿ ಇವತ್ತು ಇಲ್ಲ ನಮ್ಮ ಎಲ್ಲ ಕಬ್ಬುಗಳು ಚಾಲೂ ಇದ್ದು ಎಲ್ಲ ರೈತರು ಒಂದು 100-150 ಗಾಡಿ ತೊಗೊಂಡ್ಬಂದಾರ. ಅದನ್ನ ನಾವು ಮುದೋಳವ್ರಿಗೇನು ಬಾ ಅಂತ ಹೇಳಿಲ್ಲ, ರೈತರಿಗೆ ಇದನ್ನ ಮಾಡಿಲ್ಲ. ಇಲ್ಲಿ ನಾವು ಸರ್ಕಾರದಿಂದ ಏನು ಪರ್ಯಾಯ ಅನೌನ್ಸ್ ಮಾಡಿತ್ತು ಆ ರೇಟನ್ನು ಕೊಡಾಕಿ ಇವ್ರು ನಮಗೆ ಒಪ್ಪಿಗೆ ಕೊಟ್ಟಾರ. ಅದು ಲೆಟ್ರೂ ಐತಿ. ಆ ಪ್ರಕಾರ ನಾವು ಅದನ್ನ ಒಪ್ಪಿಕೊಂಡ ಅದು ಮುಂದೆ ಮತ್ತೆ ಹೆಚ್ಚಿಂದ ಏನು ತೊಗೋಬೇಕು ಅನ್ನೋದೈತಿ. ನಾವು ಮತ್ತೆ ಮುಂದಿನ ಸಲ ಪ್ರತಿ ವರ್ಷ ಇದೇ ಥರನ ಆಕೈತೆ. ಈ ಮುದೋಳ ಭಾಗದ ಏನು ರೈತರು ಇದು ಮಾಡ್ಯಾರಲ್ಲ, ಮಾಡಿದಾಗ ಒಮ್ಮೆ ಲುಕ್ಸಾನ ಹಾಕೋತನ ಬಂದೈತಿ ನಮಗೆ. ರೈತರಿಗೆ ಏನಂತ ಲಾಭ ಮಾಡಿಲ್ಲ ಅವರು. ಅದಕ್ಕೆ ಈ ಸಲ ನಾವು ಬೇಡ ಅಂತೇಳಿ ಫ್ಯಾಕ್ಟ್ರಿನೂ ಉಳಿಬೇಕು, ರೈತರನ್ನು ಉಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ನಮ್ಮಲ್ಲಿ ಈಗ ಇಲ್ಲಿ ಬೆಳೆ ಒಂದು ವರ್ಷದಿಂದ ಬೆಳೆದ ಅದು ನಮ್ಮ ಎಲ್ಲ ಇಲಿ ಐತೆಲ್ಲ ಹೊಂಟಾವ. ನಮಗೀಗ 10,000 ಮಂದಿ ಕುಡಿತೀವಿ ಇವತ್ತು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೇಕಾರೆ. ಅದಕ್ಕಾಗಿ ಇಲ್ಲಿ ನಾವು ಎಲ್ಲ ಒಪ್ಪಿಗೆ ಇರೋಕ್ಕಾಗಲೇ ಮಾಡ್ಯಾರ. ಫ್ಯಾಕ್ಟ್ರಿ ಅವ್ರದ್ದು ಏನು ಇದಿಲ್ಲ. ಈ ಥರ ಇವು ಮುದೋಳದಿಂದ ಬಂದ ರೈತರು ಅದರೊಳಗೆ ನಮ್ಗೆ ಅನಿಸ್ತೈತಿ ಹೆಚ್ಚು ಕಬ್ಬು ಬೆಳೆದವ್ರನ್ನ ಇಲ್ಲ ಅಂತೇಳಿ ನಮ್ಮದೊಂದು ಅಭಿಪ್ರಾಯ ಆಗೈತೆ. ಯಾಕಂದ್ರೆ ಕಬ್ಬು ಬೆಳೆದವ್ರದ್ದು ಪರಿಸ್ಥಿತಿ ಏನಾಗೈತೆ ಅನ್ನೋದು ಅವ್ರಿಗೆ ಅರ್ಥ ಇಲ್ಲ. ಅದ್ರ ಈ ನಮ್ನಿ ಒಂದು 12 ತಿಂಗಳ 14 ತಿಂಗಳು ಬೆಳೆದಿದ್ದ ಕಬ್ಬ ಈ ನಮ್ನಿ ಸುಟ್ಟು ಹೋಗಾರು, ಈ ನಮ್ನಿ ಟ್ರ್ಯಾಕ್ಟರ್ಗಳು ಇದು ಮಾಡ್ತಾರೆ. ಒಂದು ಗ್ಯಾಂಗ್ ಸಜ್ಜಾಗಿ ಒಂದು ಟ್ರ್ಯಾಕ್ಟರ್ ರೆಡಿ ನಾವು ಮಾಡ್ಬೇಕಾದ್ರೆ ಕಡಿಮೆ ಅಂದ್ರೆ 25-30 ಲಕ್ಷ ರೂಪಾಯಿ ಬೇಕಾಗುತ್ತೆ. ಒಂದು ಗ್ಯಾಂಗ್ ರೆಡಿ ಆಗ್ಬೇಕಾದ್ರೆ 20 ಹುಡುಗರು ಬೇಕು, ಮನುಷ್ಯ 1 ಲಕ್ಷ ರೂಪಾಯಿ ಕೊಡ್ತೀವಿ ನಾವು. ನಾವು ರಾಮನಗೌಡ ಪಾಟೀಲ್ ಅಂತೇಳಿ ಇಲ್ಲೇ ಸೈದಾಪುರದವ್ರು ಲೋಕಲ್. ನಮ್ದು ಒಂದು 2 ಡಬ್ಬೆ ಬಂದಾವ. ಈಗ ನಮ್ಮ ಇಲ್ಲಿ ಬಂದಾವ. ನಂದು ಸ್ವಂತ 800 ಟನ್ ಕಬ್ಬ ಆಗುತ್ತೆ. ಇಲ್ಲಿ ಇದೇ ಫ್ಯಾಕ್ಟ್ರಿಗೆ ಕಳಿಸ್ತೀವಿ. ಇಲ್ಲಿ ಸುತ್ತಮುತ್ತ ನಮ್ಮ ಟೋಟಲ್ ನಮ್ಮ ಅಂತಂದ್ರೆ ಇದ್ರೊಳಗ ನಮ್ಮದು 4,000ದಿಂದ 5,000 ಟನ್ ಕಬ್ಬ ಆಕೈತೆ. ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಒಬ್ಬ ರೈತರಾಗಿ? ಇದು ಒಟ್ಟ ಸರಿ ಅಲ್ರಿ. ಇದು ರೈತರು ಮಾಡೋದು ಸರಿ ಅಲ್ಲ. ಅವರ ನೇರವಾಗಿ ಫ್ಯಾಕ್ಟ್ರಿ ಅವ್ರನ್ನ ಕೇಳಿ, ಫ್ಯಾಕ್ಟ್ರಿ ಜೊತೆ ಮಾತಾಡ್ಕೊಂಡ ಫ್ಯಾಕ್ಟ್ರಿಯಿಂದ ಏನು ಇದು ಮಾಡ್ಬೇಕಾಗಿಲ್ಲ, ಫ್ಯಾಕ್ಟ್ರಿ ಜೊತೆ ಮಾತಾಡ್ರ ಅದು ಒಳ್ಳೇದಾಕೈತೆ. ನಾವೆಲ್ಲ ದೃಶ್ಯದಲ್ಲೂ ಕೂಡ ನೋಡ್ಬೋದು. ಏನೊಂದು ಕೆಲವೊಂದಿಷ್ಟು ಜನರಿಗೆ ಹಲ್ಲೆ ಆಗಿರುವಂತದನ್ನ ನಾವು ನೋಡ್ತಾ ಇದ್ದೇವೆ. ನಾವು ದೃಶ್ಯದಲ್ಲೂ ನೋಡಬಹುದು. ಏನು ರಕ್ತದಿಂದ ಏನಂತಂದ್ರೆ ಆ ಒಂದು ಶರ್ಟ್ ಏನಂತ ತುಂಬಿರುವಂತದ್ದು. ಯಾಕಂತಂದ್ರೆ ಬಹಳಷ್ಟು ನೋವಿನಿಂದ ಅವ್ರು ಹೇಳ್ತಂದು ಎಲ್ಲೋ ಒಂದು ಕಡೆ ಕಬ್ಬಣ ತಂದಿರತಕ್ಕಂಥ ರೈತರು ಇವತ್ತಿನ ದಿವಸ ಏನಂತಂದ್ರೆ ಈ ರೀತಿಯಾದಂತಹ ಹಲ್ಲೆಗೊಳಗಾಗಿರುವಂತದನ್ನ ನಾವೆಲ್ಲಂತಂದ್ರೆ ಸಂಪೂರ್ಣವಾಗಿ ರಕ್ತಮಯವಾಗಿರುವಂತದ್ದು ಕೂಡ. ಸರ್, ನೀವು ಎಲ್ಲಿಂದ ಬಂದಿದ್ದು, ಯಾವಾಗ ಏನೇನು ನಾವು ಇಲ್ಲಿಯವ್ರನ್ನ ರೀ, ಅವ್ರು ಬಂದವ್ರನ್ನ ಒಟ್ಟ ಕಲ್ಲು ಹೋಗ್ಯಾಕತ್ತಾರ್ರಿ. ಕಲ್ಲು ಹೋಗಿ ಕುಡ್ದ ನಮ್ಮ ಇಟ್ಟಲ್ ಹೊಸಮಣಿ ಅಂತ ಹೇಳಿದ್ರಿ. ಅವ್ರ ಮೂಗಿಗೆ ತೆಲಿಗೆ ಹೊಡಿತ್ರಿ. ಅವ್ರನ್ನ ದವಾಖಾನಿಗೆ ಹೋದ್ ಕುಡ್ದ ನಮಗೂ ಒಟ್ಟು ಕಲ್ ಕೂತ್ರಿ. ಎಲ್ಲಾ ದುಬಾ ನೋಡ್ರಿ ಯಾವ ನಮನಿ ಆಗೈತ್ರಿ. ಈ ನಮನಿ ಮಾಡಿ ಹೋಗಿಬಿಟ್ರಿ ಅವ್ರು. ನೀವು ಬಂದಾಗ ಅಲ್ಲೇ ಇದ್ರಿ, ನಾವು ಬಿಡ್ಸಾಕ್ಯಂಡ್ ಬಿಡಿಸೋದು ಪೋಷಣ ಇಲ್ರಿ. ಪೊಲೀಸರನ್ನ ಹಾಕಿ ದಮ್ಕೊಂಡ್ ಕಿಸಿನ ಒಳಗ ಬಂದ್ರಿ. ಅವ್ರ ಬಂದವ್ರನ್ನ ಒಟ್ಟ ಬಡಿಯಾಕ ಚಾಲೋರಿ. ಉರಿ ಹೆಚ್ಚು ಹೋಗಿಬಿಟ್ರಿ ಎಲ್ಲಾ ಕಡೆ. ಅಡ್ಡಾದಾಗ ಬಂದ್ರಿ.
ಕಬ್ಬು ನಾವು ರೈತರು ಕಬ್ಬ ತಂದಿವ್ರಿ ರೈತರು ಅಲ್ರಿ ಅವ್ರ ರೈತರು ಇದ್ರೆ ಹಿಂಗ್ ಮಾಡ್ತಿರ್ಕಿಲ್ರಿ ಅವ್ರ ಏನ್ ಅನ್ನೋದು ಅರ್ಥ ಆಕಿತ್ರಿ ಏನ್ ಅವ್ರ ರೈತರು ಅಲ್ರಿ ಅವ್ರ ಇಲ್ಲಿ ನಾವು ಸಂಜೆ ಮಾಡಿ 4ಕ್ಕೆ ಬಂದ್ ತರ್ಬಿದ್ವಿ ಡಬ್ಬಿ ಮತ್ತ ಅವ್ರು ಬರ್ಗುಡ್ದ ನಮ್ಮನೆ ಹಾಕ್ಬಿಡ್ತೀವಿ ಏಕಾಏಕಿ ಬಂದ್ ಪೊಲೀಸರು ಸಾಹೇಬ್ರನ್ನ ಎಲ್ಲಾರನು ಒಟ್ಟು ದುಬ್ಬಿಗೆ ಅವ್ರಿಗೆ ಕಲ್ಲು ಹೆಟ್ಟಿ ಎಲ್ಲ ಬಸ್ ಹೊಡೆದ್ರ ಅವ್ರನ್ನ ಬಂದ್ ಊರಿನ ಹಚ್ಚಿಬಿಟ್ರಿ ಅವ್ರು ಕಲ್ಲು ಹೋಗದ್ರಿ ಬಡಿದು ಬಾಳ ದಣಿಗಿಡಿಸ್ಯಾರ್ರಿ ಅವ್ರು ಎರಡು ಲೋಡ್ ಗಾಡಿ ಇದ್ವಿ ನಮ್ಗೆ 2 ಸುಟ್ಟಾವ್ರಿ ಇದಕ್ಕೆ ಯಾರು ಹೊಣೆಗಾರ್ರಿ ಇದಕ್ಕೆ ಆರ್ಬಿ ತಿಮ್ಮಾಪುರ ಅವ್ರು ಏನ್ ಮಾಡ್ತಾರ್ರಿ ಅವ್ರು ಜಿಲ್ಲಾ ಉಸ್ತುವಾರಿ ಸಚಿವ ಯಾರು ಹಾಗೆ ಅವ್ರನ್ನ ನಿಗ್ಲಿಕ್ಕಂದ್ರೆ ಇದಕ್ಕೆ ರಾಜಕೀಯ ಮಾಡ್ಬೇಕ್ರಿ ಇವರು ಲಾಠಿ ಚಾರ್ಜ್ ಮಾಡಿಸ್ಬೇಕ್ರಲ್ಲ ಇವರು ನೋಡ್ಯಾರಿಲ್ರಿ 8 ಮಂದಿ ಗುರಿ ಹೆಚ್ಚಾರ ಅವರು ಇದು ರೈತರು ಹೇಳ್ತಾ ಇರೋ ಮಾತು. ಏಕಾಏಕಿ ಸಾವಿರಾರು ಜನ ಬಂದು ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ್ರು. ಅಷ್ಟೇ ಅಲ್ಲ, ನಮ್ಮನ್ನ ಹೊಡೆಯೋದಕ್ಕೂ ಕೂಡ ಮುಂದಾದ್ರು. ರೈತರು ಮಾಡದಂತಹ ಕೆಲಸ ಅಲ್ಲ ಇದು ಅಂತ ಹೇಳ್ತಾ ಇದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ ಟ್ರ್ಯಾಕ್ಟರ್ ಮಾಲೀಕರು. ಬಾಗಲಕೋಟೆ ಜಿಲ್ಲೆಯ ಸೈದಾಪುರ ಬಳಿ 20ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಸಾಲು ಸಾಲು ಟ್ರ್ಯಾಕ್ಟರ್ಗಳು ಹೊತ್ತಿ ಉರಿದಿದ್ದಾವೆ. ಮುಧೋಳದಲ್ಲಿ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಪರಿಸ್ಥಿತಿ ನಿಯಂತ್ರಣಕ್ಕೆ ತನ್ನಿ ಅಂತ ಡಿಸಿ ಹಾಗೂ ಎಸ್ಪಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆಯ ಪ್ರತಿನಿಧಿ ಮಲ್ಲಿಕಾರ್ಜುನ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ಥಳದಿಂದಲೇ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಸದ್ಯ ಪರಿಸ್ಥಿತಿ ಹೇಗಿದೆ? ಏನ್ ಹೇಳ್ತಾ ಇದ್ದಾರೆ ಅಲ್ಲಿರುವಂತಹ ರೈತರು? ವಿನಾ ಏನೊಂದು ಬಾಗಲಕೋಟೆ ಜಿಲ್ಲೆಯ ಸಮೀರೋಡಿ ಫ್ಯಾಕ್ಟರಿಯಲ್ಲಿ ಏನು ಸಂಜೆ ಪ್ರತಿಭಟನೆ ಮಾಡಲಿಕ್ಕೆ ಏನು ರೈತರು ಬರ್ತಾರೆ ಅಂತ ಸಂದರ್ಭದಲ್ಲಿ ಏಕಾಏಕಿ ಅಂತಂದ್ರೆ ಇವತ್ತಿನ ದಿವಸ ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಸಮೀರೋಡಿ ಫ್ಯಾಕ್ಟರಿಯಲ್ಲಿ ಇರ್ತಕ್ಕಂಥ 200ಕ್ಕೂ ಅಧಿಕ ಏನಂತಂದ್ರೆ ಟ್ರ್ಯಾಕ್ಟರ್ಗಳು ನಿಂತಿರೋದು. ಅಂತ ಸಂದರ್ಭದಲ್ಲಿ ಬರುವುದರ ಜೊತೆಗೆ ಅಂತಂದ್ರೆ ಕೆಲವೊಂದಿಷ್ಟು ಜನ ಏನಂತಂದ್ರೆ ಇದಕ್ಕೆ ಬೆಂಕಿ ಹಂಚುವಂತ ಒಂದು ಕೆಲಸವನ್ನು ಮಾಡ್ತಾರೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಅಲ್ಲಿ ಆ ಒಂದು ಇಂಜಿನಿಗೂ ಕೂಡ ಬೆಂಕಿ ಹಂಚಿರುವಂತಹ ಒಂದು ದೃಶ್ಯವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಯಾಕಂದ್ರೆ ಈಗಲೂ ಕೂಡ ಏನಂತಂದ್ರೆ ಏನು ಅಗ್ನಿಶಾಮಕ ದಳ ಬರುವುದರ ಜೊತೆಗೆ ಏನಂತಂದ್ರೆ ಅದನ್ನ ನಂದಿಸುವಂತ ಕೆಲಸವನ್ನು ಮಾಡಿರುವಂತದ್ದು. ಈಗಲೂ ಕೂಡ ಅಂತ ಸಂಪೂರ್ಣವಾಗಿ ಇಂಜಿನ್ ಎಲ್ಲ ಸುಟ್ಟು ಹೋಗಿರುವಂತದನ್ನು ಕೂಡ ನೋಡ್ತಾ ಇದ್ದೇವೆ. ಎಲ್ಲ ಒಂದು ಕಡೆ ಬಹಳಷ್ಟು ಏನಂತಂದ್ರೆ ಶ್ರಮಪಟ್ಟು ದುಡಿದು ಇವತ್ತಿನ ದಿವಸ ಸಮೀರ್ ಫ್ಯಾಕ್ಟರಿಗೆ ತಂದಿರತಕ್ಕಂಥ ಕಬ್ಬು ಏನು ಇವತ್ತಿನ ದಿವಸ ಸಂಪೂರ್ಣವಾಗಿ ಏನಂತಂದ್ರೆ ಸುಟ್ಟು ಕರಕಲಾಗಿರುವಂತದ್ದು. ಮತ್ತು ಅದ್ರ ಜೊತೆಗೆ ಏನಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರತಕ್ಕಂಥದ್ದು ಬೆಳೆ ಆಗಿರೋ ಜೊತೆಗೆ ಏನಂತಂದ್ರೆ ವಾಹನಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ವಿನ ಈಗಾಗಲೇ ಈ ಕಬ್ಬಿನ ಒಂದು ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸಂಪೂರ್ಣವಾಗಿ ಬೆಂಕಿಗೆ ಆಹುತವಾಗಿ ಆ ಒಂದು ಕಬ್ಬು ಒಂದು ಪೂರ್ಣವಾಗಿ ಕಪ್ಪಾಗಿರುವಂತದನ್ನು ಕೂಡ ನೋಡ್ತದೆ. ಯಾವುದೇ ರೀತಿಯಾದಂತಲೂ ಕೂಡ ಕಬ್ಬು ನುಡಿಸಲಿಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂತದನ್ನು ಕೂಡ ನೋಡ್ತೇವೆ. ಏಕಾಏಕಿ ಏನಂತ ಆ ಒಂದು ಕಬ್ಬಿಗೆ ದರ ನಿಗದಿ ವಿಚಾರವಾಗಿ ಇವತ್ತಿನ ದಿವಸ ಪ್ರತಿಭಟನೆ ಮಾಡಲಿಕ್ಕೆ ಬಂದರು. ಅಂತ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿಯಾಗಿ ಘಟನೆಗಳಾಗಿರುವಂತದನ್ನು ಕೂಡ ನೋಡ್ತೇವೆ. ಎಲ್ಲ ಒಂದು ಕಡೆ ರೈತರು ಸಾಕಷ್ಟು ನಷ್ಟವನ್ನು ಅನುಭವಿಸುವಂತ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣವಾಗಿರುವಂತದನ್ನು ಕೂಡ ನೋಡ್ತೇವೆ. ನಮ್ಮ ಜೊತೆಗೆ ಏನಂತಂದ್ರೆ ಈಗಾಗಲೇ ಮಾತನಾಡಲಿಕ್ಕೆ ಸ್ಥಳೀಯರು ಕೂಡ ಇರುವಂತದ್ದು. ಸರ್, ಇದು ಎಷ್ಟು ಗಂಟೆಗೆ ಆಯ್ತು ಏನು ಅಂತ? ಸಾಯಂಕಾಲ 5:05 ಗಂಟೆಗೆ ಇವತ್ತು ಕಾರ್ಖಾನೆ ಸಮೀರೋಡಿ ಗೋದಾವರಿ ಸಕ್ಕರೆ ಕಾರ್ಖಾನೆ ಮುಂಜಾನೆ ಬಾಯ್ಲರ್ ಪೂಜೆ ಮುಖಾಂತರ ಇವತ್ತು ಚಾಲನೆ ಮಾಡಿದ್ರು. ಆ ಚಾಲನೆ ಪ್ರಕಾರ ಕಬ್ಬು ಕಟಾವು ಮಾಡಿಕೊಂಡು ರೈತರು ತಗೊಂಡು ಬಂದಿದ್ರು. ಮುಧೋಳ ಸರ್ಕಲ್ ನಿಂದ ರೈತರು ಬಂದು ತಮ್ಮ ಹೋರಾಟದ ಒಂದು ನೆಪದಲ್ಲಿ ಬಂದು ಇಲ್ಲಿ ರೈತರ ವೇಷ ಹಾಕೊಂಡು ಶಿಖಂಡಿಗಳ ರೂಪದಲ್ಲಿ ಬಂದು ಸುಮಾರು 300 ಟ್ರ್ಯಾಕ್ಟರ್ಗಳನ್ನ ಬೆಂಕಿ ಹಚ್ಚಿದ್ರು. ಒಂದು ಟ್ರ್ಯಾಕ್ಟರ್ ತೂಕ 20ರಿಂದ 25 ಟನ್ ಇರ್ತದೆ. 300 ಟ್ರ್ಯಾಕ್ಟರ್ 6,000 ಟನ್ ಕಬ್ಬು. ಆ ಕಬ್ಬಿಂದ 2 ಕೋಟಿ ರೂಪಾಯಿ ಕಬ್ಬಿಂದ ಮಾತ್ರ ಆಗತ್ತಾ ಇದು. ಇವೆಲ್ಲ ಹಾಗೂ ವಾಹನಗಳನ್ನ ಹೊರತುಪಡಿಸಿ ಕಬ್ಬಿನ ಮಾತ್ರ 2 ಕೋಟಿ. ಪ್ರತಿಯೊಂದು ಟ್ರ್ಯಾಕ್ಟರ್ 10 ಲಕ್ಷ ರೂಪಾಯಿ ಗಂಟಲೆ ಇರ್ತಾವ. ಕಾರ್ಖಾನೆ ಸಿಬ್ಬಂದಿಗಳಿಗೆ ಕಲ್ಲುಗಳನ್ನ ಹೊಡೆದಾರ. ಕಾರ್ಖಾನೆ ಫೈರ್ ಗಾಡಿಗೆ ಕಲ್ಲುಗಳನ್ನ ಹೊಡೆದಾರ. ಮತ್ತು ಸೈಕಲ್ ಒಂದು 17ರಿಂದ 18 ಸೈಕಲ್ ಮೋಟರ್ಗಳನ್ನ ಹೊಡೆದಾರ. ಈಗ ಅಗ್ನಿಶಾಮಕ ದಳದವರು ಇದನ್ನ ಕಾರ್ಯರೂಪಕ್ಕೆ ತಗೊಂಡ್ಬಂದಿದ್ದಾರೆ. ಈ ಸದ್ಯಕ್ಕೆ ಅವ್ರ ಕಾರ್ಯವನ್ನು ಮಾಡಕತ್ತಿದ್ದು ನೋಡಿದ್ರೆ ಸುಮಾರು 7ರಿಂದ 8 ತಾಸು ಅಗ್ನಿಯನ್ನ ಆರಿಸಬೇಕಾದ್ರೆ ಟೈಮ್ ತಗೋತದೆ. ಇನ್ನು ಸಾಕಷ್ಟು ಮನೆಗಳಿಗೆ ಕಲ್ಲುಗಳನ್ನು ತೋರಾಟ ಮಾಡಿದ್ದಾರೆ. ಸ್ಥಳೀಯರಿಗೆ ಕಲ್ಲುಗಳನ್ನು ತೋರಾಟ ಮಾಡಿದ್ದಾರೆ. ಇದು ಭದ್ರತಾ ವೈಫಲ್ಯ ಅಂತ ಹೇಳಿ ನಾವು ಭಾವಿಸ್ತೀವಿ ಇಲ್ಲಿ ಇದನ್ನ.
ಇದು ಬಹಳಷ್ಟು ಏನಪ್ಪ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಮಧ್ಯೆ ಬಹಳಷ್ಟು ಗೊಂದಲ ಉಂಟಾಗಿತ್ತು. ಎಲ್ಲೊಂದು ಕಡೆ ಅವ್ರನ್ನ ಬಿಟ್ಟು ರೈತರಲ್ಲೇ ಇವತ್ತಿನ ದಿವಸ ಏನಂತಂದ್ರೆ ಈ ರೀತಿ ಕಂಟಕ ಉಂಟಾಗುವಂತ ಪರಿಸ್ಥಿತಿ ಆಗಿದೆ. ಇಲ್ಲ, ಇದು ಸರ್ಕಾರ ನೇತೃತ್ವದಲ್ಲಿ ಗುರ್ಲಾಪುರದಲ್ಲಿ ಎಲ್ಲರೂ ಒಪ್ಕೊಂಡಿದ್ರು. ಇವತ್ತು ಕಾರ್ಖಾನೆ ಪೂಜೆಗೆ ಎಲ್ಲ ರೈತರು ಸಹ ಬಂದಿದ್ರು. ಸರಿ, ಸುಮಾರಾಗಿ ಎಲ್ಲರೂ 1,000 ರಿಂದ 2,000 ಜನ ಬಂದು ಕಾರ್ಖಾನೆ ಪೂಜೆಗೆ ಪಾಲ್ಗೊಂಡಾರ. ಬಟ್ ಬೇರೆ ಸರ್ಕಲ್ನಿಂದ ಬಂದು ಈ ಕಾರ್ಖಾನೆಯನ್ನ ಒಂದು ಉದ್ದೇಶಪೂರ್ವಕವಾಗಿ ಮಾಡಿದಾರೆ ಅಂತ ನಾವು ಭಾವಿಸ್ತೀವಿ. ಇದನ್ನ ಸರ್, ಇಲ್ಲಿ ಅವಾಗೂ ರೈತರು ಇಲ್ಲಿ ಇದ್ರು ಏನು ಅಂತ ಪರಿಸ್ಥಿತಿ ಹೆಂಗಿತ್ತು ಅವ್ರು ಬಂದಾಗ? ಇಲ್ಲಿ ರೈತರು ಎಲ್ಲರೂ ಕಾರ್ಖಾನೆ ಜೊತೆ ಸಹಕಾರ ಇದ್ರು. ಬೇರೆ ಕಡೆಯಿಂದ ಬಂದಂತ ಶಿಖಂಡಿ ರೈತರ ಇದನ್ನ ಈ ಕೆಲಸ ಮಾಡಿದಾರೆ ಅಂತ ನಾವು ಭಾವಿಸ್ತೀವಿ. ಇಲ್ಲಿದ ಈ ರೀತಿ ಆಗಿದೆ ಎಷ್ಟು ಬಿಡ್ರಿ ಸರ್? ಯಾಕಂದ್ರೆ ಬಹಳಷ್ಟು ಅಂತ ದುಡಿದು ತಂದಿರತಕ್ಕಂಥ ಕಬ್ಬನ್ನ ಈ ರೀತಿ ಮಾಡಿರುವಂತ ರೈತರು ಇಲ್ಲಿವರೆಗೆ ಕಣ್ಣೀರಲ್ಲಿ ಕೈ ತೊಳಿತಿದ್ರು. ಇವತ್ತು ರಕ್ತದಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ಬಂದದ. ಇದು ಹಾನಿ ರೈತರಿಗೆ ಹೊರತು ಬೇರೆ ಯಾರಿಗೂ ಅಲ್ಲ. ರೈತರಿಗೆ ಬೆಂಕಿ ಹಂಚ್ಕೊಂಡಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ. ಒಟ್ಟಾರೆ ಕಬ್ಬು ಎಷ್ಟು ಟ್ರ್ಯಾಕ್ಟರ್ಗಳಿದ್ದು ಏನಾಗಿತ್ತು ಅನ್ನೋ ಸುಮಾರು 500 ರಿಂದ 600 ಟ್ರ್ಯಾಕ್ಟರ್ಗಳಿದ್ದು. ಇವಾಗ ಸುಟ್ಟಿರುವಂತಹ ಟ್ರ್ಯಾಕ್ಟರ್ ಸುಮಾರು 250 ರಿಂದ 300 ಟ್ರ್ಯಾಕ್ಟರ್ಗಳು ಸುಟ್ಟಿದ್ದಾರೆ. ಎಲ್ಲ ಟ್ರ್ಯಾಕ್ಟರ್ಗಳು ಸರ್ವನಾಶ ಆಗಿದ್ದಾವೆ. ಅದ್ರ ಜೊತೆ ಸೈಕಲ್ ಮೋಟರ್ಗಳು ಸಹ ಸಿಬ್ಬಂದಿ ಕಲ್ಲುಗಳು ತೂರಾಟ ಮಾಡಿದ್ದಾರೆ. ಅವರು 5-6 ಜನರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಅವರು ಹಾಸ್ಪಿಟಲ್ ಇದ್ದಾರೆ. ಬಯರ್ ಫ್ಯಾಕ್ಟರಿ ಗಾಡಿ ಅವ್ರನ್ನ ಹೊಡೆದಾರ. ಅದು ಆಪರೇಟರ್ ಇಲ್ಲದಕ್ಕೆ ಬೇರೆದವ್ರು ಆಪರೇಟ್ ಮಾಡತ್ತಾರ. ಅದಾಗಿನೂ ಈ ಕಂಟ್ರೋಲ್ಗೆ ಬರ್ತಾ ಇಲ್ಲ ಇಲ್ಲಿ ಪರಿಸ್ಥಿತಿ. ಇವಾಗ ಆ ಸಂದರ್ಭದಲ್ಲಿ ಅವ್ರು ಬಂದ ಪೊಲೀಸರು ಇದ್ರು ಹೆಂಗೆ ಸರ್? ಏನು ರಕ್ಷಣೆ ಎಲ್ಲರೂ ಇದ್ರು, ಬಟ್ ಭದ್ರತಾ ವೈಫಲ್ಯ ಆಗಿದೆ. ಅವ್ರು ಕಂಟ್ರೋಲ್ ಮಾಡಬಹುದಾಗಿತ್ತು. ಯಾವುದೇ ಕಾರಣದಿಂದ ಕಂಟ್ರೋಲ್ ಮಾಡಲಿಲ್ಲ. ಅವ್ರ ಕಾರ್ಖಾನೆ ಒಳಗೆ ಹಾಗೂ ಕಾರ್ಖಾನೆ ಕಬ್ಬುಗಳನ್ನ ತರುವಂತ ಕೆನಾಡ್ ಒಳಗೆ ನುಗ್ಗಿದ ಮೇಲೆ ಒಂದು 10-15 ನಿಮಿಷ ಒಳಗೆ ಇದೆಲ್ಲ ಏಕಕಾಲಕ್ಕೆ ಮುಂದಾದಾಗಿ ಇದು ಮೋಸ್ಟ್ಲಿ ಉದ್ದೇಶಪೂರ್ವಕ ಆಗಿರ್ಬೋದು. ಯಾಕಂದ್ರೆ ಒಂದು 15 ರಿಂದ 20 ಮಿನಿಟ್ ಒಳಗೆ ಏಕಕಾಲಕ್ಕೆ ಎಲ್ಲ ಟ್ರ್ಯಾಕ್ಟರ್ಗಳು ಒಮ್ಮೆ ಬೆಂಕಿ ಹಚ್ಚಿರು. ಇದಕ್ಕೆ ಪೂರ್ವ ಸಂಚಿತವಾದ ಉದ್ದೇಶಪೂರ್ವಕ ಆಗಿದ್ದು ಇರಬಹುದು ಅಂತ ನಾವು ಭಾವಿಸ್ತೀವಿ. ಇಲ್ಲಿದ ಸರ್ ತಾವೇನು ಹೇಳ್ತಾರೆ ಸರ್? ಇದು ರೈತರಿಂದ ಭಾಳ ನುಕ್ಸಾನ್ ಆಗೈತೆ. ಈ ಥರ ಆಗೋದು ರೈತರ ಮೊದಲೇ ಈಗ ಲೇಟ್ ಆಗೈತೆ. ಆಲ್ರೆಡಿ 15 ಡೇಸ್ ಲೇಟ್ ಆಯ್ತು ಸ್ಟಾರ್ಟ್ ಆಗೋದನ್ನ. ಮತ್ತು ಇದ್ರೊಳಗನೆ ಈಗ ಇದೊಂಥರ ಇದು ದೊಡ್ಡ ದುರಂತ. ಇದು ರೈತರಿಗೆ ದೊಡ್ಡ ದುರಂತ ಇದು. ಯಾಕಂದ್ರೆ ಈಗ ಮೊದಲು ಲೇಟ್ ಆಗಿತ್ತು, ಭಾಳ ಲೇಟ್ ಆಯಿತು. ಇನ್ನು ಮತ್ತೆ ಇದೊಂದು ಆಯ್ತು ಅಂದ್ರೆ ಇನ್ನೊಂದು 10-15 ದಿನ ಮತ್ತೆ ಇದನ್ನ ಸರಿ ದೊಗಸ್ರೊಳಗ ಇದಾಗಿಬಿಡ್ತೈತಿ. ಆದಷ್ಟು ಜಲ್ದಿ ಸರಿಪಡಿಸಿ ಇದನ್ನ ತನಿಖೆ ನಡೆಸಿ ಯಾರು ತಪ್ಪಿತಸ್ಥರದಾರಲ್ಲ ಅವ್ರಿಗೆ ಇದನ್ನ ಮಾಡ್ಬೇಕಂತ ನಾವು ಇದು ಮಾಡ್ತೀವಿ. ಯಾಕಂದ್ರೆ ಬಹಳಷ್ಟು ಇವತ್ತು ಈ ಸರಿ ಅಂತ ಬಹಳಷ್ಟು ತೊಂದರೆಗಳೇ ಉಂಟಾಗಿದ್ದು ಸರ್. ಇವುಗಳ ಬಗ್ಗೆ ಇನ್ನೇ ಹೋಗ್ಬೇಕಾಗಿತ್ತು ಸಕ್ಕರೆ ಫ್ಯಾಕ್ಟರಿಗೆ ಸರ್. ಭಾಳ ಡಿಲೇ ಆಗಿತ್ತು. ಇದು ಆಲ್ರೆಡಿ ಚಲೋ ಆಗಿ ಒಂದು 15 ಡೇಸ್ ಆಗಬೇಕಾಗಿತ್ತು. ಮತ್ತೆ ಇದೊಂದು ದೊಡ್ಡ ದುರಂತ ಆದ್ರೊಳಗೆ ಇದು ಮತ್ತೆ ಸರಿ ಆಗ್ಬೇಕಂದ್ರೆ ಇದು ಮತ್ತೆ 15-20 ದಿನ ತೊಗೊಳ್ತದೆ ಸರ್. ಶ್ವೇತಾ, ಏನು ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ನೋವನ್ನು ತೋಡ್ಕೊಂತ ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಬಹುತೇಕವಾಗಿ ಇಲ್ಲಿರ್ತಕ್ಕಂಥ ಬೆಂಕಿಯನ್ನು ಹಚ್ಚಲಿಕ್ಕೆ ಈಗಾಗಲೇ ಫೈರ್ ಇಂಜಿನ್ ಕೂಡ ಬಂದಿರುವಂತದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಏನೊಂದು ಸಂಜೆ ಹೊತ್ತಿಗೆ ಏನೊಂದು ಈ ಒಂದು ಇಲ್ಲಿರ್ತಕ್ಕಂಥ ಫ್ಯಾಕ್ಟರಿಯಲ್ಲಿ ಇರ್ತಕ್ಕಂಥ ಬಹುತೇಕವಾಗಿ 200ಕ್ಕೂ ಅಧಿಕ ಒಂದು ಕಬ್ಬಿನ ಫ್ಯಾಕ್ಟರಿಗಳಿಗೆ ಏನು ಬೆಂಕಿಯನ್ನು ಹಚ್ಚಿದ್ರು ಅಂತ ಸಂದರ್ಭದಲ್ಲಿ ಆ ಒಂದು ಬೆಂಕಿ ಕೆನ್ನಾಲಿಗೆ ಉಂಟಾಗಿತ್ತು. ಅದು ಸಾಕಷ್ಟು ಏನಂತಾರೆ ಇಲ್ಲಿ ಕೆಲವೊಂದಿಷ್ಟಿಗೆ ಗಾಯ ನೋವುಗಳಿಗೂ ಕೂಡ ಆಗಿರುವಂಥದ್ದು. ಇವುಗಳ ಮಧ್ಯೆ ಈ ಒಂದು ಬೆಂಕಿಯನ್ನು ನಡೆಸಲಿಕ್ಕೆ ಈಗಾಗಲೇ ಅಗ್ನಿಶಾಮಕ ದಳದ ಒಂದು ಕಾರ್ಯಾಚರಣೆ ಕೂಡ ಬಂದಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಏನು ಒಂದು ಇಲ್ಲಿರ್ತಕ್ಕಂಥ ಒಂದು ಸರ್ವಿಸ್ ಅಂದ್ರೆ ಇದೇ ಗೋದಾವರಿ ಫ್ಯಾಕ್ಟರಿದೇ ಒಂದು ಇದು ಅಗ್ನಿಶಾಮಕ ದಳ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಆ ಒಂದು ತಂತ್ರದ ಮೂಲಕ ಇಲ್ಲಿ ಅಂತಂದ್ರೆ ಬೆಂಕಿಯನ್ನು ನಡೆಸುವಂತ ಒಂದು ಕೆಲಸವೂ ಕೂಡ ಇಲ್ಲಿ ನಡೀತಾ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಒಟ್ಟಾರೆಯಾಗಿ ಈಗಿನ ಒಂದು ಮಾಹಿತಿ ಪ್ರಕಾರ ಯಾಕಂದ್ರೆ 100ಕ್ಕೂ ಅಧಿಕ ಒಂದು ಫ್ಯಾಕ್ಟರಿಗಳಿಗೆ ಈಗಾಗಲೇ ಬೆಂಕಿಯನ್ನು ಹಚ್ಚಿದ್ರು ಅನ್ನುವಂತ ಮಲ್ಲಿಕಾರ್ಜುನ್ ಬಹಳ ಗೊಂದಲ ಇದೆ. ಯಾಕಂತಂದ್ರೆ ಈಗ ನೂರಾರು ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳನ್ನ ರೈತರು ತಂದಿದ್ರು. ಅಂದ್ರೆ ರೈತರು ಮತ್ತೆ ಮಾಲೀಕರ ನಡುವೆ ಕಾಂಪ್ರಮೈಸ್ ಆಗಿನೇ ಕಬ್ಬನ್ನ ಕಟಾವು ಮಾಡಿಕೊಂಡು ಕಾರ್ಖಾನೆಗೆ ತೆಗೆದುಕೊಂಡು ಬಂದಿದ್ದು ಅಂತಾದ್ರೆ ಈ ಬೆಂಕಿ ಹಚ್ಚಿದಂಥವ್ರು ಯಾರು? ಅವ್ರು ರೈತರಲ್ವಾ? ರೈತರ ಹೆಸರಿನಲ್ಲಿ ಗೂಂಡಾಗಳು ಹಚ್ಚಿದ್ದ ಅದು ಹೇಗೆ? ವೀಣಾ, ಹೇಳ್ಬೇಕಂತಂದ್ರೆ ಏನು ಒಂದು ಸರ್ಕಾರ ನಿಗದಿಯನ್ನು ಮಾಡಿರ್ತಕ್ಕಂಥ 3,300 ರೂಪಾಯಿಯನ್ನ ಕೊಡಬೇಕಾದ್ರೆ ಅದು ರಿಕವರಿ ಆಧಾರದ ಮೇಲೆ ಇತ್ತು ಅನ್ನುವಂಥದ್ದು ಒಂದು ಮಾಹಿತಿ ಅಂದ್ರೆ ಆದೇಶವನ್ನು ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ಮುಧೋಳದ ರೈತರು ಹೇಳ್ತಾ ಇದ್ರು ಅಂದ್ರೆ ರಿಕವರಿ ಏನು ಬೇಡ, ನಿಖರವಾಗಿ ಏನಂತಂದ್ರೆ ಬೆಲೆಯನ್ನು ನಿಗದಿ ಮಾಡಬೇಕು ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗಿತ್ತು. ಇವುಗಳ ಮಧ್ಯೆ 3,500 ರೂಪಾಯಿ ಕೊಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದ್ರು. ಇದರ ನಂತರದಲ್ಲಿ ಸಾಕಷ್ಟು ಮಾತುಕತೆಗಳ ಬಳಿಕವೂ ಕೂಡ ಅಂತಂದ್ರೆ 3,300 ರೂಪಾಯಿ ಬೆಲೆಯನ್ನು ನಿಗದಿಯನ್ನು ಮಾಡಿದ್ರು. ಎಲ್ಲ ಒಂದು ಕಡೆ ಅದರ ಜೊತೆಗೆ ಏನಂತಂದ್ರೆ ಸರ್ಕಾರ ಅಂದ್ರೆ 3,700 ರೂಪಾಯಿ ಕಾರ್ಖಾನೆಗಳು ಕೊಡುವಂತದ್ದಾಗಿರ್ಬೋದು ಮತ್ತು ಮುಂದಿನ 100 ರೂಪಾಯಿಗಾಗಿ 50 ರೂಪಾಯಿ ಸರ್ಕಾರ ಕೊಡಬೇಕು, 50 ರೂಪಾಯಿ ಕಾರ್ಖಾನೆ ಕೊಡಬೇಕು ಅನ್ನುವಂಥ ಮಾತುಗಳು ಬಂದಂತ ಸಂದರ್ಭದಲ್ಲಿ 200 ಅಂದ್ರೆ 3,750 ಕೊಡ್ತೇವೆ, ನಂತರದಲ್ಲಿ 50 ರೂಪಾಯಿಗಳನ್ನ ಏನು ಸರ್ಕಾರದಿಂದ ಪಡಿಬೇಕು ಅನ್ನೋದು ಈ ರೀತಿಯಾಗಿ 50 ರೂಪಾಯಿ ವಿಚಾರವಾಗಿ ಏನಂತ ಬಹಳಷ್ಟು ಏನಂತಂದ್ರೆ ಗೊಂದಲಗಳು ಆಗ್ತಾ ಇದ್ವು. ಹೀಗಾಗಿ ರೈತರ ಬಗ್ಗೆ ಯಾವುದೇ ರೀತಿಯಾದಂತ ಏನಂತಂದ್ರೆ ಮಾತುಕತೆ ಕೂಡ ಸಫಲ ಆಗಲಿಲ್ಲ. ಹೀಗಾಗಿ ಇವತ್ತಿನ ದಿವಸ ಏನಂತಂದ್ರೆ ಬಾಕಿ ಸೇರಿದಂತೆ ಪ್ರಸಕ್ತ ಸಾಲಿನ ದರ ಅದು ನಿಗದಿ ಆಗಬೇಕು ಮತ್ತು ಅದನ್ನು ಕೊಡಬೇಕು ಅನ್ನೋ ಇಟ್ಕೊಂಡು ಇವತ್ತಿನ ದಿವಸ ಹೋರಾಟಕ್ಕೆ ಏನು ಮುಧೋಳ ರೈತರು ಬಂದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗಿರುವಂತದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ.
ಮಲ್ಲಿಕಾರ್ಜುನ್, ಈಗ ಸಕ್ಕರೆ ಸಚಿವರು, ಉಸ್ತುವಾರಿ ಸಚಿವರು ಹೇಳೋದು ಬೇರೆ. ನಾವು ಮಾತುಕತೆ ಕರೆದಿದ್ವಿ, ಎಲ್ಲವೂ ಕೂಡ ಫೈನಲ್ ಆಗಿತ್ತು, 3,300 ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ವಿ, ಅಂಥದ್ರ ನಡುವೆ ಈ ರೀತಿ ಬೆಂಕಿ ಹಚ್ಚಿದ್ದಾರೆ ಟ್ರ್ಯಾಕ್ಟರ್ಗಳಿಗೆ ಅಂತ. ಹಾಗಾದ್ರೆ ರೈತರು ಅದನ್ನು ಒಪ್ಪಿರ್ಲಿಲ್ವಾ? ನಿಜಕ್ಕೂ ನಾನು ಹೇಳ್ಬೇಕಂತಂದ್ರೆ 3,300 ರೂಪಾಯಿನೇ ಅಂತಿಮವಾಗಿ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಒಪ್ಪಿಕೊಂಡಿದ್ರು. ಮತ್ತು ಎಲ್ಲೋ ಒಂದು ಕಡೆ ಆ ರೈತರಿಗೂ ಕೂಡ ಆ ವಿಷಯವನ್ನು ತಿಳಿಸಿದ್ರು. ತದನಂತರದಲ್ಲಿ ಏನಾಯ್ತು ಅಂತಂದ್ರೆ ಅದನ್ನ 3,300 ರೂಪಾಯಿಯನ್ನು ಕೊಡಬೇಕಾಗಿತ್ತು. ಅದರಲ್ಲಿ ಏನಂತಂದ್ರೆ ಪೂರ್ಣವಾಗಿ ಒಂದೇ ಬಾರಿಗೆ ಕೊಡಬೇಕು ಅನ್ನುವಂಥ ವಿಚಾರ ಬಹಳಷ್ಟು ಗೊಂದಲಕ್ಕೆ ಕಾರಣವಾಯ್ತು ಅಂತ ನಾವಿಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಕೊಡಬೇಕಾದಂಥ 3,200 ರೂಪಾಯಿಯನ್ನ ಕೊಡ್ತೇವೆ, ಜೊತೆಗೆ ಏನಂತಂದ್ರೆ ಕಾರ್ಖಾನೆಗಳಿಂದ ಕೊಡುವಂಥ 50 ರೂಪಾಯಿಗಳನ್ನ ಅದರ ಜೊತೆಗೆ ಕೊಡಬೇಕು. ಮತ್ತು ನಂತರದಲ್ಲಿ ಏನಂತಂದ್ರೆ ಸರ್ಕಾರದಿಂದ ಬರುವಂತಹ ಹಣವನ್ನು ಆಮೇಲೆ ತಗೋಬೇಕು ಅನ್ನುವಂಥದ್ದನ್ನು ಕಾರ್ಖಾನೆಗಳು ಹೇಳಿದ್ರೆ, ಅಲ್ಲಿರ್ತಕ್ಕಂಥ ರೈತರು ಮಾತ್ರ ಒಂದೇ ಬಾರಿಗೆ ಕೊಡಬೇಕು ಅನ್ನುವಂಥ ಒಂದು ವಾದವನ್ನು ಮುಂದಿಟ್ಟರು. ಈ ವಿಚಾರ ಏನಂತಾರೆ ಬಹಳಷ್ಟು ಗೊಂದಲಕ್ಕೆ ಕಾರಣವಾಯಿತು. ಇದರ ಜೊತೆಗೆ ಏನಂತಂದ್ರೆ 3,300 ರೂಪಾಯಿ ಕೊಡಬೇಕು ಅನ್ನೋದು ಫಿಕ್ಸ್ ಆದ ಬಳಿಕವೂ ಕೂಡ ಬಾಕಿ ಹಣವನ್ನು ಕೊಡಬೇಕು ಅನ್ನುವಂಥ ಒಂದು ಚರ್ಚೆ ಆಯಿತು. ಹೀಗಾಗಿ ಅವರಲ್ಲಿ ಹಠಕ್ಕೆ ಬಿದ್ದಿರುವಂಥದ್ದು ಏನಂದ್ರೆ ಕಾರ್ಖಾನೆ ಮಾಲೀಕರೇ ಅಲ್ಲಿ ಬರುವುದರ ಮೂಲಕ ಅದನ್ನು ಹೇಳಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅವರು ಮುಂದಿಟ್ಟಿದ್ರು. ಹೀಗಾಗಿ ಮಧ್ಯಾಹ್ನವರೆಗೂ ಕೂಡ ಅದು ಯಾವ ಕೂಡ ಮಾತುಕತೆಗಳಾಗಲಿಲ್ಲ, ಅವು ಸಫಲತೆಯನ್ನು ಕೂಡ ಕಾಣಲಿಲ್ಲ. ಹೀಗಾಗಿ ಸಮೀರ್ ಫ್ಯಾಕ್ಟರಿಗೆ ಏನಂತಂದ್ರೆ ತಾವು ಅದರ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಅವರು ಬರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನಾವಳಿಗಳಾಗಿರುವಂಥದ್ದನ್ನು ಕೂಡ ನೋಡ್ತಿದ್ದೇವೆ. ಮತ್ತು ಅವರು ಬರುವಂಥ ಸಂದರ್ಭದಲ್ಲಿ ಏನಂತಂದ್ರೆ ಆ ಒಂದು ಮಾಲಿಕಪುರ ಹೊರವಲಯದಲ್ಲೂ ಕೂಡ ಮೊದಲನೇದಾಗಿ ಅಲ್ಲಿ ಟ್ರ್ಯಾಕ್ಟರ್ಗಳನ್ನ ಫಲ್ಟಿ ಮಾಡೋದ್ರ ಮೂಲಕ ಅಲ್ಲಿ ಬೆಂಕಿಯನ್ನು ಹಚ್ಚಿದ್ರು. ತದನಂತರದಲ್ಲಿ ಇಲ್ಲಿ ಅಂತ ಈ ರೀತಿಯಾದಂಥ ಘಟನೆ ಆಗಿರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ವೇನಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.